ಎಲ್ಲ ನಮ್ದೇ. Hi RCB. Do you care about saving water? Saving water? We could save water together by one. ನಮ್ಮಮ್ಮ ಕನ್ನಡ ಟೀಚರ್. ಈಗಿನ ಜನರೇಷನ್ ಹೋದ್ರೆ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೋತಾರೆ ಅಷ್ಟೇ ಎಲ್ರು. ಓಕೆ ನೀವೇನ್ ಹೇಳ್ತೀರಾ? ಅದೇ ಅಷ್ಟೇ. ಕರ್ನಾಟಕ ಬಂದು ಕನ್ನಡನ ಕಲಿಬೇಕು. ಅವ್ವ ಕಣ್ಣು ನಮ್ ಜೀವ ಕಣ್ಣು. Roses are red, violets are blue. Open your legs, I'll make it red. ಅಷ್ಟೇ. ಹುಡುಗಿ ಬೆಂಗಳೂರು ಲೈಫ್ ಅಂದ್ರೆ ಪೀಸು ಜಾಲಿ ಜಾಲಿ. ಅಂಕಲ್ ಫ್ರೆಂಡ್ಸಿಗೆಲ್ಲ ಒಂದ್ಸಲಿ ಕೆಲವರೆಲ್ಲ ಪಕ್ಕದ ಮನೆ ಅಂಕಲ್ಸ್ ಇಷ್ಟ. ನಮ್ಮನೆ ಅಪ್ಪಕ್ಕಿನ ಪಕ್ಕದ ಮನೆ ಅಪ್ಪಂಗೆ ಅಪ್ಪ ಅನ್ನಕ್ಕೆ ಇಷ್ಟಪಡ್ತಾರೆ. ಜಾಲಿ ಜಾಲಿ ಬ್ರೋ, ಕಾಸೆಲ್ಲ ಖಾಲಿ. ಮೀಟರ್ ಬೇಕು, ಮೀಟರ್ ಸಿಂಗಲ್ ಆಗಿದ್ದೀರಿ, ಚಂದಿರಿ ಅಷ್ಟೇ. ಸಿದ್ದರಾಮಣ್ಣ ಓಡಿಸ್ಬೇಕಷ್ಟೇ. Do follow and subscribe to me as a great channel guys. I love it. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನಗನ್ಸಿದ್ದು. ನಾನು ಇವಾಗ MG ರೋಡ್ ಹೋಗ್ಬೇಕಂತಿದ್ದೀನಿ. ಏನಕ್ಕಂದರೆ ಈ ಹೊರಗಡೆ ಸ್ಟೇಟಿಂದ ಬರ್ತಾರೆ, ಇಲ್ಲೇ ಕೆಲಸ ಹುಡ್ಕೊಂಡು ಇಲ್ಲೇ ಕೆಲಸ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಓಡಾಡ್ತಾರೆ. ಬಟ್ ಕನ್ನಡ ಕಲಿಯಲ್ಲ, ಕನ್ನಡ ಮಾತಾಡೋಲ್ಲ, ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡೋದು. ಏನಾದರೂ ಕೇಳಿದ್ರೆ ಕನ್ನಡ ಗೊತ್ತಿಲ್ಲ ಅಂತಾರೆ. ಆಮೇಲೆ ಇಲ್ಲಿ ವುಮೆನ್ಸ್ಗೆ ಸೇಫ್ ಇಲ್ಲ ಅಂತ ಬೇರೆ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾರೆ. ಎಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ, ಬಟ್ ಅವ್ರು ಆ ಥರ ಅದು ಏನು ಗಿಮಿಕ್ ಇಟ್ಕೊಂಡು ಹೇಳ್ತಾರೋ ಗೊತ್ತಿಲ್ಲ. ಇನ್ನೊಂದು ನಮ್ಮ RCB ಬಗ್ಗೆ ಏನು ಹೇಳ್ತಾರೆ ಇದೊಂಚೂರು ಕೇಳ್ಕೊಂಬರೋಣ. ಕೊನೆಯದಾಗಿ ಈ ಜನ್ರೇಷನ್ ಲವ್ ಹೇಗಿದೆ ಅಂತ ನಿಮಗೆ ಗೊತ್ತು, ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಕೇಳ್ಕೊಂಬರೋಣ ಬನ್ನಿ. ಹಾಯ್, Hi, ಯುವರ್ ನೇಮ್? my name is Pranita. ಯುವರ್ ಫ್ರಮ್? Bangalore. ಓಕೆ, ನೈಸ್. ಹೊರಗಡೆಯಿಂದ ಬಂದು ಲೈಕ್ ಬೇರೆ ಸ್ಟೇಟ್ ಇಂದ ಬಂದು ಕನ್ನಡ ಬರಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? Learn Kannada. I am learning. I can speak the basic. Bangalore Kannada ಬರುತ್ತೆ, ಬಟ್ ಮಾತಾಡಕ್ ಒಂಚೂರು. ಹೇಳಿ ಏನೇನ್ ಬರುತ್ತೆ ನೋಡಿ ಕನ್ನಡ. Talk. What am I supposed to talk? Anything. Like. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ವಾಟ್ ಈಸ್ ಇನ್ ಇಂಗ್ಲಿಷ್? What? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಆಯ್ತು, ಆಗ್ಲಿಲ್ಲ. ಓಕೆ, ಈ ನಾರ್ತ್ ಸೈಡ್ ಬೇರೆ ಕಡೆ ಎಲ್ಲ ಬಂದು ಬೆಂಗಳೂರು ಸೇಫ್ ಅಲ್ಲ ಅಂತಾರೆ ಗರ್ಲ್ಸಿಗೆ ವರ್ಕ್ ಮಾಡೋದಕ್ಕೆ ಓಡಾಡೋದಕ್ಕೆ. ನೀವೇನ್ ಹೇಳ್ತೀರಾ? ಬೆಂಗಳೂರು ತುಂಬಾ ಸೇಫ್ ಇದೆ. ಲೈಕ್ ಮೇ ಬಿ ರೂರಲ್ ಬೆಂಗಳೂರಿಗೆ ಹೋದ್ರೆ ಸ್ವಲ್ಪ ಅನ್ಸೇಫ್, ಬಟ್ ಮತ್ತೆ ಡೆಲ್ಲಿಗೆ ಹೋಗ್ಬೇಕಂತವ್ರು ಅವಾಗ ಗೊತ್ತಾಗುತ್ತೆ. ಈ ಜನರೇಷನ್ ಲವ್ ಬಗ್ಗೆ ಏನ್ ಹೇಳ್ತೀರಾ? ಓ ಮೈ ಗಾಡ್, ಕಾಂಪ್ಲಿಕೇಟೆಡ್. ತುಂಬಾ ಚೆನ್ನಾಗಿರೋ ಪರ್ಸನ್ ಕೇಳಿದೀರ. ಲೈಕ್ ಟ್ರೂ ಆಗಿ ಇಷ್ಟಪಡ್ತಾರೆ, ಬಟ್ ದೆನ್ ಮೋಸ್ಟ್ಲಿ ಇಟ್ಸ್ ಜಸ್ಟ್ ಹುಕ್ಅಪ್ ಕಲ್ಚರ್ ಇದೆ ಇವಾಗ ಅಷ್ಟೇ. RCB ಬಗ್ಗೆ ಏನಾದ್ರು ಹೇಳ್ತೀರಾ? ನಾನು ಆಟ ಆಡ್ತಿದ್ದೀನಿ. ಕ್ರಿಕೆಟ್ ಪ್ಲೇಯರ್, ಪ್ರೊಫೆಷನಲ್. ಮಾರಲ್ ಯಾರು ಕ್ರಿಕೆಟ್ ಅಲ್ಲಿ? ಸೌತ್ ಆಫ್ರಿಕಾ ಪ್ಲೇಯರ್ ಒಬ್ರಿದ್ದಾರೆ, ಲಾರಾ ವುಲ್ಫ್ ವಾಟರ್. ನನ್ ಮಿತಾಲಿ ರಾಜು ಇಷ್ಟ. ಹರ್ಮನ್ಪ್ರೀತ್ ಕೌರ್ ಇದ್ದಾಳೆ. ಅಲ್ಟಿಮೇಟ್. ಅಲ್ಪ ಸ್ವಲ್ಪ ಆದ್ರೂ ಕ್ರಿಕೆಟ್ ಬಗ್ಗೆ ಗೊತ್ತಲ್ಲ, ಕೆಲವರು ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ ಒಂದೇ ಸರಿ. RCB ಇಷ್ಟು ವರ್ಷ ಆದ್ರೂ ಕಪ್ ಗೆದ್ದಿಲ್ಲ, ಅದ್ರ ಬಗ್ಗೆ ಏನ್ ಹೇಳಿ? ಅವ್ರು ಗೆಲ್ಲಲ್ಲ ಅನ್ಸುತ್ತೆ. ಏನು ಗೆಲ್ಲಲ್ಲ? ಅದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಮಾಡಿ. ಅಂದ್ರೆ ನಾನ್ ಸಪೋರ್ಟ್ ಮಾಡ್ತೀನಿ RCBಗೆ, ಆದ್ರೆ ಅವ್ರು ತುಂಬಾ ಅವ್ರ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಅದೇ ಲೈಕ್ 100% ಇದು ಮಾತ್ರ. ಯಾರನ್ನ ಚೂಸ್ ಮಾಡ್ಬೇಕು ಮಾಡಲ್ಲ, ಯಾರನ್ನ ಮಾಡ್ಬೇಕು ಅವ್ರನ್ನೇ ಮಾಡ್ತಾರೆ. ಅಂಡ್ ಅವ್ರಿಗೆ ಎಷ್ಟು ಆಲ್ರೌಂಡರ್ಸ್ ಬೇಕು, ಬ್ಯಾಟರ್ಸ್ ಬೇಕು, ಬೌಲರ್ಸ್ ಬೇಕು, ಅದನ್ನ ಚೂಸೇ ಮಾಡಲ್ಲ ನೀಟಾಗೆ. ಕೆಲವರು ಪಿಕಪ್ ಲೈನ್ಸ್. Roses are red, violets are blue. Open your legs, I'll make it red. The one which I heard recently. Do you care about saving water? Saving water? We could save water together by one. ಏನಂತೀರಾ? ಅಷ್ಟೇ. All the best. I hope ಚೆನ್ನಾಗಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು. Thank you. RCB ಬಗ್ಗೆ ಏನಾದ್ರು ಹೇಳ್ತೀರಾ? RCB ಬಗ್ಗೆ ಏನ್ ಹೇಳೋದು, ಲೈಕ್ ಏನೋ ಕಪ್ ಕೊಡ್ತಾರೋ ಬಿಡ್ತಾರೋ, ಸೆಕೆಂಡರಿ ಆಗಿ ನಾವು RCB. IPL ಅಂತಂದ್ರೆ RCB ಒಂದೇ, ವಿಸಿಲ್ ಗಿಸಿಲ್ ಎಲ್ಲ ಬರೋದಿಲ್ಲ ನಮ್ಗೆ. ಹಾಯ್, ಹೇಗಿದೆ ಜೀವನ? ಚೆನ್ನಾಗಿದೆ. ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಗೆ ಹೇಗಿದೆ? ಚೆನ್ನಾಗಿದೆ ಬ್ರೋ. ಬೆಂಗಳೂರು ಲೈಫ್ ಹೇಗಿದೆ? ಚೆನ್ನಾಗಿದೆ. ಎಸ್, ಫುಲ್ ಜಾಲಿ ಜಾಲಿ. ವರ್ಕ್ ಮಾಡ್ತಿದ್ದೀರಾ? ಸ್ಟೂಡೆಂಟ್ಸ್? ಏನ್ ಓದ್ತಿದ್ದೀರಾ? ಇಂಜಿನಿಯರಿಂಗ್. ಇಂಜಿನಿಯರಿಂಗ್.
ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಓಕೆ, ಓದಿದ್ರು ಡಿಗ್ರಿ ಕಂಪ್ಲೀಟ್ ಆದ್ರೂ ಜಾಬ್ ಸಿಗ್ತಿಲ್ಲ ಅಂತ ಹೇಳ್ತಾರೆ, ನೀವೇನ್ ಅವ್ರವ್ರ ಇದು ಅವ್ರವ್ರ ಪ್ಯಾಷನ್ ಕಡೆ ಹೋದ್ರೆ ಅವರು ಸಕ್ಸೀಡ್ ಆಗ್ಬೋದು ಅಂತ. ನಿಮ್ದು ಯಾವರು? ನಮ್ದು ಬೆಂಗಳೂರು. ನಿಮ್ದು? ಬಾಗಲಕೋಟೆ. ಬೆಂಗಳೂರು ठीक ಎಂಜಾಯ್ ಕರೋ ಬೆಂಗಳೂರೇ ಮೈ. ಓಕೆ ತುಂಬಾ ಚೆನ್ನಾಗಿದೆ, ಇಷ್ಟು ಮಂದಿ ಎಂಜಾಯ್ ಮಾಡಿ ಬೆಂಗಳೂರಲ್ಲಿ ಅಂತ ಅಂದ್ರು. ಓಕೆ, ಲೈಕ್ ನಾರ್ತ್ ಸೈಡ್ ಇಂದ ಬಂದು ಬೇರೆ ನಾರ್ತ್ ಇಂಡಿಯಾದಿಂದ ಬಂದು ಕನ್ನಡ ಕಲಿಯಲ್ಲ ಅವರು, ಕನ್ನಡ ಗೊತ್ತಿದ್ರು ಕನ್ನಡ ಮಾತಾಡಲ್ಲ ಅಂತವ್ರಿಗೆ ಏನ್ ಹೇಳ್ತೀರಾ? ಕರ್ನಾಟಕ ಬಂದು ಕನ್ನಡನ ಕಲಿಬೇಕು. ಅವ್ವ ಕಣ್ಣು ನಮ್ ಜೀವ ಕಣ್ಣು. ಕನ್ನಡ ಇಂಪಾರ್ಟೆಂಟ್. RCB ಬಗ್ಗೆ ಏನಾದ್ರು ಹೇಳ್ತೀರಾ? ಜೈ RCB. ಬರಿ ಬಾಯಲ್ಲಷ್ಟೇ ಅಲ್ಲ, ಲವ್ ಇದೆ ಬ್ಲಡ್ ಅಲ್ಲಿ. ಈಗಿನ ಜನರೇಷನ್ ಹೋದ್ರೆ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೋತಾರೆ ಅಷ್ಟೇ ಎಲ್ರು. ಓಕೆ, ನೀವೇನ್ ಹೇಳ್ತೀರಾ? ಅದೇ ಅಷ್ಟೇ. ಪತ್ರ ಯೂಸ್ ಮಾಡ್ತಾರೆ, ಏನ್ ಮಾಡಕ್ಕಂತ. ಏನಕ್ಕೆ ಈ ತರ ಆಗಿದೆ? ಅದು ನಾವು ಫ್ರೆಂಡ್ಸ್ ತುಂಬಾ ಜನ ನೋಡಿದೀವಿ, ಟ್ರಸ್ಟ್ ಇಶ್ಯೂ ಜಾಸ್ತಿ ಆಗ್ತಿದೆ, ಜಾಸ್ತಿ ಇದೆ. ಟ್ರಸ್ಟ್ ತುಂಬಾ ಜನ ನೋಡಿದೀವಿ, ಅದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದ್ವಿ ಅಷ್ಟೇ. ನಮ್ದೇ ಬ್ರೋ, ಕಪ್ ನಮ್ದೇ, ವಿರಾಟ್ ಕೊಹ್ಲಿನೂ ನಮ್ದೇ, ಎಲ್ಲ ಧೋನಿಗೆ ನೋಡೋಣ ಧೋನಿ ಏನ್ ಮಾಡ್ತಾರೆ ಅಂತ. ಕಮೆಂಟ್ ಎಲ್ಲ RCB. CSK ಬಗ್ಗೆ ಏನ್ ಹೇಳ್ತೀರಾ? CSK ಎಲ್ರು ಒಳ್ಳೆ. CSK ನಾವು ಸಪೋರ್ಟ್ ಮಾಡ್ತೀವಿ, RCB ಸಪೋರ್ಟ್ ಮಾಡ್ತೀವಿ. ನಮ್ದು RCB ಬಿಟ್ಕೊಡೋದಿಲ್ಲ. ಈ ಸರಿ ಬಿಡ್ಡಿಂಗ್ ಆದ್ಮೇಲೆ ಸ್ವಲ್ಪ ಜನಕ್ಕೆ ಸಮಾಧಾನ ಇರ್ಲಿಲ್ಲ. ಸೊ ನೀವೇನ್ ಹೇಳ್ತೀವಿ ಬ್ರೋ? ಕೆಡಿಸ್ಕೊಳಂಗಿಲ್ಲ ಬ್ರೋ, ಟೀಮ್ ಮಾತ್ರ ಇದರಲ್ಲಿ ಒಂದ್ ಸೈಡ್ ಆಗಿದೆ. ನಮ್ದೇ ಅಂದ್ರೆ ನಮ್ದೇ. ಕನ್ನಡ ಗೊತ್ತಿಲ್ಲ ಅಂತಾರೆ, ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾವು ಹೇಳ್ಕೊಡ್ತೀವಲ್ವಾ, ನಾವು ಅವ್ರದ್ದು ಸ್ಲ್ಯಾಂಗ್ ಹೆಂಗ್ ಕಲಿತೀವಿ, ಲೈಕ್ ಅವ್ರ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಹಿಂದಿ ಕಲಿಬೇಕು ಅಂತ ಹೇಳಿ, ನಾವು ಹಂಗೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತೀವಿ, ಸ್ವಲ್ಪ ಕನ್ನಡ ಕಲೀರಿ ನೀವು ಅಂತ ಹೇಳಿ. ನಿಮ್ದು ಯಾವರು? ನಂದು ಪ್ರಾಪರ್ ಕೊಪ್ಪಳ. ನಿಮ್ದು? ನಮ್ದು ಪ್ರಾಪರ್ ಇದು ಕುಷ್ಟಗಿ ಮತ್ತೆ ಕೊಪ್ಪಳ. ನಾರ್ತ್ ಕರ್ನಾಟಕ. ನಿಮ್ ಸ್ಲ್ಯಾಂಗ್ ಏನಾದ್ರು ಒಂದೆರಡು ಬೈಗಳು ನೀವ್ ಹೇಳ್ತೀರಾ? ನಿನಗ್ ಗೊತ್ತಲ್ವಾ ಬೈಗಳ? ಇವ್ರು ಹೇಳ್ತಾರೆ, ಹೇಳಿ. ಮಗನೇ RCB ಬಗ್ಗೆ ಏನಾದ್ರು ಹೇಳ್ತೀರಾ? ಬಟ್ ಈ ಸಲ ಒಂದ್ ಬೇಜಾರಿದೆ, ಸಿರಾಜ್ ಇಲ್ಲ ಅಂತೇಳಿ ಅದೊಂದ್ ಬೇಜಾರಿದೆ. ಬಟ್ ಪರವಾಗಿಲ್ಲ, ಯಾವತ್ತಿದ್ರು ಟಫ್. ಓಕೆ, ಈಗಿನ ಜನರೇಷನ್ ಲವ್ ಬಗ್ಗೆ ಏನ್ ಹೇಳ್ತೀರಾ? ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಲೈಫ್. ಸಿಂಗಲ್ ಆಗಿದ್ದೀರಿ, ಚಂದಿರಿ. RCB ಬಗ್ಗೆ ಏನ್ ಹೇಳ್ತೀರಾ? RCB ಅಂದ್ರೆ ನಮ್ಗೆ ರೆಸ್ಪೆಕ್ಟ್, ಮತ್ತೆ ಜನರೇಷನ್ ಲವ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಲವ್ ಬಗ್ಗೆ ನಮ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಇವ್ರು ಹೇಳ್ದಂಗೆ ನಮಗೇನ್ ಎಕ್ಸ್ಪೀರಿಯನ್ಸ್? ನಮ್ಮ ಉಪೇಂದ್ರ ಅವ್ರು ಹೇಳ್ಬೇಕ್ರ, ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ. ಬ್ರೋ ಮ್ಯಾರಿಡಾ? ಏನ್ ಹೇಳ್ತೀರಾ ಮ್ಯಾರೇಜ್ ಆದ್ಮೇಲೆ? ಮೊದ್ಲು ಹೆಂಗಿತ್ತು, ಮದ್ವೆ ಆದ್ಮೇಲೆ ಹೇಗಿದ್ದೀರಾ? ಮೊನ್ನೆ ಸಿಂಗಲ್ ಆಗಿದ್ದೆ, ಹೀಗೆ ಮ್ಯಾರೇಜ್ ಆಗಿದೆ, ಏನಿಲ್ಲ ಚೆನ್ನಾಗಿದೆ ಲೈಫ್ ಚೆನ್ನಾಗಿದೆ, ಹ್ಯಾಪಿ ಆಗಿದೆ. ಮ್ಯಾರೇಜ್ಗೂ ಮುಂಚೆ ಚೆನ್ನಾಗಿದ್ದೀರಾ, ಇವಾಗ ಚೆನ್ನಾಗಿದ್ದೀರಾ? ಮ್ಯಾರೇಜ್ ಮುಂಚೆಯಿಂದ ಚೆನ್ನಾಗಿತ್ತು, ಈಗ ನೋಡ್ಕೊಂಡೆ ರಮೇಶ್ ಮ್ಯಾರೇಜ್ ಆದ್ಮೇಲೆ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಈಗಿನ ಜನರೇಷನ್ ಹುಡುಗಿರ ಬಗ್ಗೆ ಏನ್ ಹೇಳಕ್ ಆಗಲ್ಲ, ನೋ ವರ್ಡ್ಸ್. ಅವ್ರ ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಯಾರು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಅದ್ರಲ್ಲೂ 2000 ಮೇಲಿನವ್ರನ್ನಂತೂ ನಂಬದೇ ಇಲ್ಲ. ಹಾಯ್ ಬ್ರೋ. ಫ್ರಮ್ ಬ್ಯಾಂಗ್ಳೂರ್. ಕನ್ನಡ ಬರುತ್ತಲ್ವಾ? ಬರುತ್ತೆ ಬ್ರೋ. ಕನ್ನಡ ಗೊತ್ತಿಲ್ಲ ಅಂತ ಸುಳ್ಳು ಹೇಳೋದು, ಇಲ್ಲ ಮಾತಾಡಲ್ಲ ಅಂತ ಏನ್ ಹೇಳ್ತೀರಾ? ನಮ್ ಕನ್ನಡ ನಮ್ ಹೆಮ್ಮೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ಸೊ ನಾವು ಹೆಮ್ಮೆಯಿಂದ ಮಾತಾಡ್ಬೇಕು. ಗೊತ್ತಿಲ್ಲ ಅಂತ ಅನ್ನೋರ್ಗೆ ಏನ್ ಹೇಳಕ್ಕಾಗತ್ತೆ ಬ್ರೋ, ಗಾಂಚಲಿ ಅಂತ ಹೇಳ್ತಾರೆ. ಹೊರಗಡೆಯಿಂದ ಬಂದ್ರು ಅವ್ರು ಕಲಿಯಲ್ಲ ಕನ್ನಡ. 8 years 10 years ಆದ್ರೂ ಕಲಿಯಲ್ಲ. ಅವ್ರೇನ್ ಎಷ್ಟೇ ಅಂತಾರೆ, ಕನ್ನಡ ಗೊತ್ತಿಲ್ಲ ಅಂತಾರೆ, ಸ್ವಲ್ಪ ಅಂತಾರೆ. ಅಂತ ಒಂಚೂರು ಮಾತಾಡೋದವ್ರು ಕಲಿಬೇಕಲ್ವಾ? ಅಟ್ಲೀಸ್ಟ್ ಸ್ವಲ್ಪ ಅದು ಪ್ರಯತ್ನ ಪಡ್ತಾ ಇದೀನಿ ಅಂದವ್ರಿಗೆ ಪ್ರೋತ್ಸಾಹ ಕೊಡ್ಬೋದು ಬ್ರೋ. ಓಕೆನಾ? ಅವ್ರು ಏನೋ ಒಂದು ಟ್ರೈ ಮಾಡ್ತಾ ಇದಾರೆ, ಬರ್ತಿಲ್ಲ, ಡಿಫಿಕಲ್ಟ್ ಇದೆ ಅಂತ ಅನ್ಸ್ಬೋದು ಅವ್ರಿಗೆ, ಅದಕ್ಕೆ ಓಕೆ ಎಕ್ಸೆಪ್ಷನ್ ಕೊಡ್ಬೋದು. ನಾವು ಕನ್ನಡದವರು, ವಿಶಾಲ ಹೃದಯದವರು, ಗೊತ್ತೇ ಇಲ್ಲ, ನಾನು ಕಲಿಯೋದೇ ಇಲ್ಲ ಅಂತ ಹೇಳ್ತಾರೆ ನೋಡಿ, ಅವ್ರಿಗೆ ಏನ್ ಮಾಡಕ್ಕಾಗತ್ತೆ? ನೀವೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಬೇಜಾನ್ ಮಾಡ್ತಾರೆ ಬಿಡಿ, ಅದು ಅದ್ರಲ್ಲೇನಿಲ್ಲ. ಲೈಕ್ ಈ ಜನರೇಷನ್ ಲವ್ ಬಗ್ಗೆ ಏನ್ ಹೇಳ್ತೀರಿ? ಲವ್ ರಿಲೇಷನ್ ಬಗ್ಗೆ
ತುಂಬಾ ಐ ಮೀನ್ ವೆರೈಟೀಸ್ ಆಫ್ ಲವ್ ನೋಡ್ತಾ ಇದೀವಿ. ಅದು ಚರ್ಚಿನಲ್ಲಿ ಬಂದ್ರೆ ನಿಮ್ಗೆ ಗೊತ್ತಲ್ಲ, 5 ನಿಮಿಷ ಮುಂಚೆ ಒಬ್ರ ಜೊತೆ 10 ನಿಮಿಷ ಆದ್ಮೇಲೆ ಇನ್ನೊಬ್ರ ಜೊತೆ ಓಡಾಡ್ತಿರ್ತಾರೆ. ಸೊ ನೋ ಕಮೆಂಟ್ಸ್. ಓಕೆ, ಈ RCB ಬಗ್ಗೆ ಏನ್ ಹೇಳ್ತೀರಾ? RCB ಬ್ರೋ ಬ್ಲಡ್ ಅಲ್ಲಿ ಇದೆ ನಮ್ದು. ಕಿಂಗ್ ವಿರಾಟ್ ಕೊಹ್ಲಿ ಬರೀ ಬಾಯಲ್ಲಷ್ಟೇ ಅಲ್ಲ, ಲವ್ ಇದೆ ಬ್ಲಡ್ ಅಲ್ಲಿ. ಪ್ರತಿ ಸಲ IPL ನೋಡೋದು ಬರೀ RCB ಗೋಸ್ಕರ ಮಾತ್ರನೇ. IPL RCB ಮ್ಯಾಚ್ ಅಂದ್ರೆ ಅದೊಂದ್ ಸಾಂಗ್ ಇದೆ ಗೊತ್ತಾ? ಎಲ್ಲರೂ ಸೇರಿ ನಂಗನ್ಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಮಾಡ್ತಿದ್ದಾರೆ ಅವರು. ಇನ್ನು ಹಿಂದೆ ಇಂತ ಒಳ್ಳೆ ಕಂಟೆಂಟ್ ಬರ್ಲಿ ಅಂತ ನಾನು ಆಶಿಸ್ತೀನಿ. ಓಕೆ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಬರುತ್ತಲ್ಲ? ಸ್ವಲ್ಪ ಗೊತ್ತು ನಂಗೆ. ಸ್ವಲ್ಪ ಬೆಂಗಳೂರಲ್ಲಿ ಇದ್ದು ಕಂಪ್ಲೀಟ್ ಆಗಿ ಕಲಿಬೋದು. ಅಂದ್ರೆ ಕಂಪ್ಲೀಟ್ ಬೆಂಗಳೂರಲ್ಲ, ನಾನು ಆಂಧ್ರದಿಂದ ಬಂದಿದ್ದೀನಿ. ನೈಸ್. ಚೆನ್ನಾಗಿ ಮಾತಾಡ್ತೀರಲ್ವಾ ಕನ್ನಡ? ನಮ್ಮಮ್ಮ ಕನ್ನಡ ಟೀಚರ್. ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾತನ್ನ. ಕನ್ನಡ ಮಾತಾಡಲ್ಲ ಅಂತಾರೆ ಏನ್ ಹೇಳ್ತೀರಾ? ಐ ಮೀನ್ ಕಲಿಬೇಕು, ಕನ್ನಡ ಅಲ್ವಾ, ಕರ್ನಾಟಕದಲ್ಲಿ ಇದ್ದು ಕನ್ನಡ ಕಲಿಬೇಕು. ನಾನು ಕಲಿತಾ ಇದೀನಿ ಇವಾಗ. ನೀವ್ ಬಿಡ್ರಿ, ನೀವು ಪ್ಯೂರ್ ಹಾಲ್, ಬೇರೆ ಹುಡುಗಿರ ತರ ಪೆನಾಯಿಲ್ ಅಲ್ಲ. ಕನ್ನಡ ಬರ್ದಿಲ್ದವ್ರಿಗೆ ಏನ್ ಹೇಳ್ತೀರಾ? ಕಲ್ತ್ಕೊಂಡ್ರೆ ಒಳ್ಳೇದು. ಕ್ಯಾಬ್, ಆಟೋ ಜೊತೆ ಎಲ್ಲ ಮಾತಾಡಕ್ಕೆ. ಓಕೆ, ಕಲ್ತ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಈಸಿ ವರ್ಡ್ಸ್ ಕಲಿಬಹುದು. ಓಕೆ, ಈಸಿ ವರ್ಡ್ಸ್ ಡೆಫಿನೆಟ್ಲಿ ಕಲಿಯೋದು. ಬಟ್ ಅವ್ರು ಈಸಿ ವರ್ಡ್ಸ್ ಯಾಕೆ ಕಲಿತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಕನ್ನಡ ಬರಲ್ಲ ಅಂತ ಹೇಳ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಸ್ವಲ್ಪ ಬರುತ್ತೆ ಅಂತ ಹೇಳ್ಬಿಟ್ರೆ ವರ್ಕ್ ಆಗತ್ತೆ, ಗೊತ್ತಿಲ್ಲ ಅನ್ನೋ ಬದಲು. RCB ಬಗ್ಗೆ ಏನಾದ್ರು ಹೇಳ್ತೀರಾ? ನಾನು 14 years ಇಂದ ಸಪೋರ್ಟ್ ಮಾಡ್ತಾ ಇದ್ದೀನಿ. ಒಂದ್ ಸತಿನೂ ಗೆದ್ದಿಲ್ಲ. ನಂಗೆ 50 years ಆಗೋ ಒಳಗೆ ಗೆಲ್ಬೇಕು. ಇವಾಗ ಎಷ್ಟು ಏಜ್? I'm 30. 30. ನಿಮ್ 20 years ಈ ವರ್ಷನೇ ಗೆಲ್ತಾರೆ ಬಿಡಿ. ಈ ಸರಿ ಟೀಮ್ ಬ್ಯಾಲೆನ್ಸಿಂಗ್ ಆಗೈತೆ. ಬೇರೆ ಟೈಮ್ ಎಲ್ಲ ಬ್ಯಾಟಿಂಗ್ ಲೈನ್ ಅಪ್ ಜಾಸ್ತಿ ಇರೋದು. ಎಷ್ಟು ಸ್ಕೋರ್ ಮಾಡಿದ್ರು ಅದು ಕಮ್ಮಿನೇ ನಮ್ಗೆ. ಮೇನ್ ಗೊತ್ತಾ, ಚಿಂತಾಮಣಿ ಸ್ಟೇಡಿಯಂ ಚಿಕ್ಕದು. ಕರೆಕ್ಟ್. ಅಂತ ಸ್ಪಿನ್ ಬೌಲರ್ಸ್ ಯಾರು ಇರ್ಲಿಲ್ಲ. ಈ ಸರಿ ಭುವನೇಶ್ವರ್ ಕುಮಾರ್ ಬಂದಿದ್ದಾರೆ. ಡೆಫಿನೆಟ್ಲಿ ಈ ಜನರೇಷನ್ ಲವ್ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ಐ ಮೀನ್ ನೋಬಡಿ ಶುಡ್ ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ. ನೋಡ್ಬಿಟ್ಟು ಸ್ವಲ್ಪ ದಿವಸ ಡೇಟ್ ಮಾಡ್ಬಿಟ್ಟು ಕಂಪ್ಯಾಟಿಬಿಲಿಟಿ ಅದೆಲ್ಲ ನೋಡ್ಕೊಂಡು ಆಮೇಲೆ ಮದ್ವೆ ಆಗ್ಬೇಕು. ಸುಮ್ಮನೆ ಫಸ್ಟ್ ಮದ್ವೆ ಆಗ್ಬಿಟ್ರೆ ಆಮೇಲೆ ಬೇಗ ಡಿವೋರ್ಸ್ ಆಗ್ಬಿಡುತ್ತೆ. ಅಂದ್ರೆ ಯು ಮೀನ್ ಡೇಟಿಂಗ್ ಬೆಟರ್ ಅಂತ ಹೇಳ್ತೀರಾ ಮದುವೆಗಿಂತ ಮುಂಚೆ? ಅರೇಂಜ್ ಮ್ಯಾರೇಜ್ ಇದ್ರೂನು ಓಕೆ, ಫಸ್ಟ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಿಂಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಮೇಲೆ ಮದ್ವೆ ಆಗ್ಬೇಕು. ಸುಮ್ಮನೆ ಎಸ್ ಅಂತ ಹೇಳ್ಬಿಡ್ಬಾರ್ದು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ನಾರ್ತ್ ಸೈಡ್ ಇದ್ದ ಬಂದು ಇಲ್ಲೇ ಕೆಲಸ ಮಾಡ್ತಾರೆ, ಇಲ್ಲೇ ತಿಂದು ಇಲ್ಲೇ ಇರ್ತಾರೆ. ಬಟ್ ಕನ್ನಡ ಬರಲ್ಲ ಅಂತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಏನ್ ಹೇಳಕ್ಕಾಗತ್ತೆ? ಸಿದ್ದರಾಮಣ್ಣ ಓಡಿಸ್ಬೇಕಷ್ಟೇ ಊರಿಗೆ, ಅವ್ರ ಊರಿಗೆ ವಾಪಸ್ ಓಡಿಸ್ಬೇಕು. ಇನ್ನೇನ್ ಮಾಡಕ್ಕಾಗತ್ತಣ? ಅವರೇ ತಂದಿದ್ದಾರೆ. ಯಾರು ಏನಾದ್ರು ಕರ್ನಾಟಕದವರಿಗೆ ಇಷ್ಟು ರಿಸರ್ವೇಶನ್ ಅಂತ ಕೊಡ್ಬೇಕು ಅಂತ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ ಮಾಡಿದ್ರೆ ನಮ್ಮವ್ರು ಉಳಿತೀವಿ, ನಮ್ಮವ್ರು ಬೆಳಿತೀವಿ. ಅವರೇ ನಾರ್ತ್ ಈಸ್ಟೇನೆ ಬೆಂಗಳೂರಲ್ಲಿ ಇದ್ದು ಬೆಂಗಳೂರು ಸೇಫ್ ಅಲ್ಲ ಅಂತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಅಲ್ಲ, ಆ ತರ ಸೇಫ್ ಮೊದ್ಲಿಂದ ಸೇಫ್ ಇದೆ. ಇವಾಗ ಸೇಫ್ ಇಲ್ಲ ಅಂತ ಹೇಳೋದಕ್ಕೆ ರೀಸನ್ ಯಾರಂತ ನಿಮ್ಗೆ ಗೊತ್ತು? ಮೊದ್ಲಿಂದ ಬೆಂಗಳೂರು ಸೇಫ್ ಇದೆ, ಇಲ್ಲ ಆಚೆ ಓಡಾಡ್ತೀವಿ. ನಾನು ಹುಟ್ಟಿದಿಲ್ಲ, ಮೊದ್ಲು ಸೇಫ್ ಇತ್ತು. ಈಗೀಗ ಒಂದ್ ಸ್ವಲ್ಪ ವರ್ಷದಿಂದ ಕಾಟ ಜಾಸ್ತಿ ಆಗಿದೆ. ಹೇಳಿ ಲವ್ ಬಗ್ಗೆ ಏನಿಲ್ಲ ಅಣ್ಣ, 28 ವಯಸ್ಸಾಗಷ್ಟರಲ್ಲಾಗ್ಲೇ ನಿಮ್ಮ ಅಪ್ಪ ಅಮ್ಮ ಅಂತೂ ಮದ್ವೆ ಮಾಡೇ ಮಾಡ್ತಾರೆ. ಅಲ್ಲಿ ತನಕ ಒಂದ್ ಸ್ವಲ್ಪ ತಡ್ಕೊಳ್ಳಿ ಅಷ್ಟೇ. 100%. ಆಮೇಲೆ ನಾವ್ ಆಗಲ್ಲ ಅಂದ್ರೆ ಮನೇಲಿ ಮಾಡ್ಬಿಡ. ನಾವ್ ಆಗಲ್ಲ ಅಂದ್ರೆ ಇಲ್ಲಪ್ಪ ನಾವು ಇವಾಗ ಕರಿಯರ್ ಫೋಕಸ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಅಂದ್ರೆ ಇಲ್ಲಪ್ಪ ಮದ್ವೆ ಆಗ್ಲೇಬೇಕು ಅಂತ ಮಾಡೇ ಮಾಡ್ತಾರೆ. ತಡ್ಕೊಳ್ಳಿ ಅಷ್ಟೇ. ನಾವು ಆಕ್ಚುಲಿ CA ಸ್ಟೂಡೆಂಟ್ಸ್, ನಾವು ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ತಿರೋದು. ಒಂದ್ ಫೈನಲ್ ಎಕ್ಸಾಮ್ ಇದೆ. ಸೊ ನಾವು ಕರಿಯರ್ ಮೇಲೆ ಫೋಕಸ್ ಮಾಡಿ, ಕರಿಯರ್ ಇಂದ ಮುಂದೋಗಿ ಆಮೇಲೆ ಹೇಗಿದ್ರು ಮದ್ವೆ ಅನ್ನೋದು ಇದಿದೆ ಆಗತ್ತೆ. ಅದಂತೂ ಅದ್ರ ಬಗ್ಗೆ ತಲೆನೋವಿಲ್ಲ ಅಷ್ಟೇ. RCB ಟೀಮ್ ಅಲ್ಲ, ಇಮೋಷನ್ ಅಷ್ಟೇ. ಇಲ್ಲೇ ಕರ್ನಾಟಕ ಇಟ್ಕೊಂಡು ಬೇರೆ ಟೀಮ್ ಸಪೋರ್ಟ್ ಮಾಡ್ತಾರೆ. ಅಂತವ್ರಿಗೆ ಅವ್ರಿಗೆ ಓಡಿಸ್ಬಿಡ್ಬೇಕು ಅಷ್ಟೇ. ಅವ್ರಿಗೆ ಇನ್ನೇನ್ ಮಾಡ್ತೀರಾ? ಇಲ್ಲಿದ್ ಬೇಕು, ಎಲ್ಲ ಬೇಕು, ಸಪೋರ್ಟ್ ಮಾಡೋ ಬೇರೆ ಟೀಮ್ ಅಂದ್ರೆ ನೀತಿ ಇಲ್ಲ, ನ್ಯಾಯ ಇಲ್ಲ ಅವ್ರಿಗೆ. ಏನ್ ಮಾಡಕ್ಕಾಗಲ್ಲ. ಅದೇ ಕೆಲವರೆಲ್ಲ ಪಕ್ಕದ ಮನೆ ಅಂಕಲ್ಸ್ ಇಷ್ಟ. ನಮ್ಮನೆ ಅಪ್ಪಕಿನ ಪಕ್ಕದ ಮನೆ ಅಪ್ಪಂಗೆ ಅಪ್ಪ ಅನ್ನಕ್ಕೆ ಇಷ್ಟಪಡ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಮೇಲ್ ಫ್ರೆಂಡ್ಶಿಪ್ಸ್ ವ್ಯಾಲ್ಯೂ ಕೊಡಿ. ಯಾಕಂದ್ರೆ ಯಾವಾಗ್ಲೂ ನೀವೇನಾದ್ರು ಬೇಜಾರಾದಾಗ ಬಾಮಗ ಇಲ್ಲಿ ಹೋಗೋಣ, ಬಾಮಗ ಒಂದ್ ರೌಂಡ್ ಹಾಕೋಣ ಅಂದಾಗ ನಮ್ಗೆ ಅವಾಗ್ಲೇ ಒಂದ್ ಖುಷಿ ಸಿಗೋದು. ಯಾವ ಹುಡುಗಿ ಫ್ರೆಂಡ್ಶಿಪ್ಸ್ ಏನಾದ್ರು ಹುಡುಗಿ ಫ್ರೆಂಡ್ಶಿಪ್ ಮಾಡ್ಬಿಡಿ ಅಂತ ಹೇಳ್ತಿಲ್ಲ, ಬಟ್ ಮೇಲ್ ಫ್ರೆಂಡ್ಶಿಪ್ಸ್ ಇಸ್ ಮೋರ್ ಬೆಟರ್ ದೆನ್ ಫಿಮೇಲ್ ಫ್ರೆಂಡ್ಶಿಪ್ ಅಂತ ನನ್ನ ಒಪಿನಿಯನ್. ನಿಮ್ ಇಷ್ಟ ಬಂದಂಗಿರಿ ಅಷ್ಟೇ, ಹ್ಯಾಪಿ ಆಗಿರಿ. ಒಳ್ಳೆ ಸಜೆಷನ್ ಬ್ರೋ. ಹಾಯ್ ಬ್ರೋ. ಹಾಯ್. ಯಾವ ನಿಮ್ದು? ನೆಲಮಂಗಲ ಬ್ರೋ. ಈಗಿನ ಜನರೇಷನ್ ಲವ್ ಬಗ್ಗೆ ಏನ್ ಹೇಳ್ತೀರಾ?
ಬ್ರೋ ವೇಸ್ಟ್ ಬ್ರೋ, ಯಾರು ನಂಬಕ್ ಹೋಗ್ಬಾರ್ದು. ನೀವೇನ್ ಹೇಳ್ತೀರಾ? ಬ್ರೋ ಸೇಮ್ ಬ್ರೋ. ಸೇಮ್. ಓಕೆ, ಅವ್ರ ಲ್ಯಾಂಗ್ವೇಜ್ ನಮ್ ಲ್ಯಾಂಗ್ವೇಜ್ ಎಲ್ಲ ಒಂದೇ ತರ ಇರಲ್ಲ, ಆದ್ರೂ ಕನ್ನಡ ಇಂಪಾರ್ಟೆಂಟ್. ಕನ್ನಡ ಕಲಿಬೇಕು. ಇರೋದಿಲ್ಲಿ, ನೀರ್ ಕುಡಿಯೋದಿಲ್ಲಿ ಅಂದ್ಮೇಲೆ ಕನ್ನಡ ಕಲಿಬೇಕಲ್ವಾ bro? ಅಷ್ಟೇ, ಕನ್ನಡ ಕಲೀರಿ ಅಂತ ಅಷ್ಟೇ. ಬೆಂಗಳೂರು ಲೈಫ್ ಹೆಂಗಿದೆ ಬ್ರೋ? ಫುಲ್ ಜಾಲಿ ಬ್ರೋ, ಜಾಲಿ ಜಾಲಿ ಬ್ರೋ, ಕಾಸೆಲ್ಲ ಖಾಲಿ. ಮೀಟರ್ ಬೇಕು, ಮೀಟರ್ ಮೀಟರ್. ಕೇರಳ ಕುಡ್ಡಿ ಸಿಕ್ಕಿದ್ದಾರೆ, ಸ್ವಲ್ಪ ಮಾತಾಡ್ಸೋಣ ಬನ್ನಿ. ವಾಟ್ ಡು ಯು ಡೂ ಫಾರ್ ಲಿವಿಂಗ್? ಸ್ಪೀಕ್ ಲೌಡ್ಲಿ. We are doing BSc. Real love is not easy. Easy love is not real. Hi bro. Hello brother. Hi. Hi. Both are from Delhi. Delhi. You? I'm from Chennai. Chennai. I think it's very safe. I'm not faced anything touchwood. I find the city very safe. That's why I've been living here for the past 5 years. Okay. And I wouldn't move anywhere else. For girls it's safe, for men it's not safe. Yeah, definitely. The tips. I really feel that RCB should win at least 1 cup. Papa, they've been trying for so long. So long. They deserve 1 cup at least. That's all I believe. Then which team you are supporting? I support CSK, but it's okay. You know, we are like neighboring people. We need to support each other. So, okay, 1 cup is fine. Why you are supporting CSK? Can you say? I'm from Chennai, so I will definitely support my homeland. I've stayed there for like 21 years. No matter what, I'm with them. Like how you've seen how like RCB fans are. So they're like, Home people. yeah. So we are also like that. Namma Bangalore. Yeah. Namma Chennai, man. And the people who come here to study and work. I find like everyone is nice. They're welcoming. They're sweet. I don't think there's anything wrong, guys. Like you can come here. It's safe. I find the city to be very nice, to be honest. I love the city. Okay. Do follow and subscribe. Do follow and subscribe to him. He has a great channel, guys. I love it. Thank you.